ನೀವು ಯಾರಿಗೆ ಮತವನ್ನ ಕೊಡಬೇಕು ಅಥವಾ ಕೊಡಬಾರದು, ಯಾವ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕು ಅನ್ನೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ನೀವು ಯಾರಿಗಾದ್ರೂ ಮತ ಕೊಟ್ಕೊಳ್ಳಿ, ಯಾರಿಗಾದ್ರೂ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಆದ್ರೆ ನೀವು ಆಯ್ಕೆ ಮಾಡ್ತಿರುವಂತಹ ವ್ಯಕ್ತಿ ಯಾರು, ಅವನಿಂದ ನಮ್ಗೆ ಆಗುವಂತಹ ಲಾಭ ಏನು, ಆಗುವಂತಹ ನಷ್ಟ ಏನು, ನಮ್ಮ ಊರು ಉದ್ಧಾರ ಆಗುತ್ತಾ, ನಮ್ಮ ಕೇರಿ ಉದ್ಧಾರ ಆಗುತ್ತಾ, ನಮ್ಮ ತಾಲೂಕು ಉದ್ಧಾರ ಆಗುತ್ತಾ, ನಮ್ಮ ಗ್ರಾಮ ಉದ್ಧಾರ ಆಗುತ್ತಾ, ಅಥವಾ ನಮ್ಮ ನಗರ ಉದ್ಧಾರ ಆಗುತ್ತಾ, ತಮ್ಮಲ್ಲಿ ತಾವು ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸಮಾಜವನ್ನ ಕಟ್ಟುವಂತ ಕೆಲಸ, ಸಮಾಜವನ್ನ ಬೆಳಗುವಂತ ಕೆಲಸ, ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸ ಕೇವಲ ಚುನಾಯಿತ ಪ್ರತಿನಿಧಿಗಳಾಗಿರೋದಿಲ್ಲ, ಇಲ್ಲಿನ ಪ್ರತಿಯೊಬ್ಬ ಮತದಾರರು ಸಹ ಆಗಿರುತ್ತೆ. ಪ್ರತಿಯೊಬ್ಬ ಮತದಾರನ ಪಾತ್ರ ಇಲ್ಲಿ ಬಹಳ ಮಹತ್ವದಾಗಿರುತ್ತೆ. 1500 ಕೋಟಿ ವೆಚ್ಚದ ಕಾಮಗಾರಿಗಳು ಏನಾಗಿದೆ, ಏನು ಅಭಿವೃದ್ಧಿ ಆಗಿದೆ, ಏನ್ ಕಟ್ಟೆ ಹಾಕಿದಿರಾ, ಏನ್ ದಬಾಕಿದಿರಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದೀರಾ? ಈ ವಿಡಿಯೋ ನೋಡ್ತಾ ಇರೋ ಯಾರೊಬ್ಬ ಅಧಿಕಾರಿ ಇದ್ರೂ ಸಹ ತಮ್ಮ ಎದೆ ಮೇಲೆ ತಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ, ಇಲ್ಲಿನ ಜನಪ್ರತಿನಿಧಿ ನಿಮ್ಮನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿಲ್ವಾ? ಇಂತಹ ಕೆಟ್ಟ ರಾಜಕಾರಣಿಗಳ ಜೊತೆಯಲ್ಲಿ ಕೆಲಸ ಮಾಡೋ ಬದಲು ಬೇರೆ ಕ್ಷೇತ್ರದಲ್ಲಿ ಹೋಗಿ ತಮ್ಮ ಸೇವೆಯನ್ನ ಸಲ್ಲಿಸಿ. ನಿಜವಾಗ್ಲೂ ನಿಮ್ಗೆ ಸ್ವಾಭಿಮಾನ ಇದ್ರೆ ಒಂದು ಸತಿ ತಿರುಗಿಬಿಡಿ, ಒಂದು ಸತಿ. ನಮಸ್ಕಾರ ವೀಕ್ಷಕರೇ, ನೆಲಮಂಗಲದಲ್ಲಿ ರಾಜಕೀಯ ಒತ್ತಡಗಳು ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಉಸಿರುಗಟ್ಟಿದ ವಾತಾವರಣ. ಅಧಿಕಾರಿಗಳು ಯಾರ ಮಾತನ್ನ ಕೇಳಬೇಕು? ಒಂದು ಕಡೆ ಪತ್ರಕರ್ತರು ತಪ್ಪು ನಡೆಯೋ ಜಾಗದಲ್ಲಿ ಹೋಗಿ ಇದು ತಪ್ಪು, ಇದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೇ ನೀವೆಲ್ಲಿ ಹೋಗಿದ್ದೀರಾ, ಕಣ್ಮುಚ್ಚಿ ಕೂತಿದ್ದೀರಾ, ಅಥವಾ ನೀವು ಶಾಮೀಲಾಗಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾ, ಅಥವಾ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕಡೆಯವರು ನಾವೇ ಮಾಡಿಸ್ತಾ ಇರೋದು, ನೀವು ಅಲ್ಲಿಗೇನು ಹೋಗ್ಬೇಡಿ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಮಾತಿಗೆ ಕಿವಿ ಕೊಡ್ಬೇಕಾ? ಇಂತಹ ಒಂದು ಗೊಂದಲದ ವಾತಾವರಣದಲ್ಲಿ ನೆಲಮಂಗಲದಲ್ಲಿ ಅಧಿಕಾರಿಗಳು ಇರುವಂಥದ್ದು. ಅಕ್ರಮ ವಿಚಾರಗಳನ್ನ ಸಕ್ರಮ ಮಾಡುವಂತ ಪ್ರಜರಾಗ್ತಾರೆ. ಸರಿಯಾಗಿರುವಂತಹ ಕಾನೂನುಬದ್ಧವಾದಂತಹ ಕೆಲಸಗಳು ಏನಾದ್ರು ಅಧಿಕಾರಿಗಳ ಮಟ್ಟದಲ್ಲಿ ತಗೊಂಡು ಹೋದ್ರೆ, ನಾನು ಹೇಳೋವರೆಗೂ ಅದನ್ನು ಮಾಡಬೇಡ, ಹೋಲ್ಡ್ ಮಾಡುವಂತಾರೆ. ಯಾರ ಮಾತನ್ನ ಅಧಿಕಾರಿಗಳು ಕೇಳಬೇಕು? ಒಂದು ವೇಳೆ ಸ್ಥಳೀಯ ಜನಪ್ರತಿನಿಧಿಗಳ ಮಾತನ್ನ ಧಿಕ್ಕರಿಸಿ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಕ್ಕೆ ಮುಂದಾದ್ರೆ ಅವ್ರಿಗೆ ವರ್ಗಾವಣೆಯ ಚಾಟಿ. ಅದು ಯಾವ ತರ? ಸುಮ್ಮನೆ ವರ್ಗಾವಣೆ ಮಾಡಲ್ಲ, ಅವ್ರಿಗೆ ಅವಮಾನ ಮಾಡಿ ಮಾನ ಮರ್ಯಾದೆನ ಕಳೆದು ಅವ್ರನ್ನ ವರ್ಗಾವಣೆ ಮಾಡುವಂತಹ ಒಂದು ಹುನ್ನಾರವನ್ನ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಅಧಿಕಾರಿನೇ ಇವರಿಂದ ಬೇಸತ್ತು ಮಾನ ಮರ್ಯಾದೆಗೋಸ್ಕರ ಆತನೇ ರಜಾ ಹಾಕೊಂಡು ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ಬಿಡ್ಬೇಕು. ಇಂತಹ ಪ್ರಕರಣಗಳು ಇವತ್ತು ನೆಲಮಂಗಲದಲ್ಲಿ 69 ಆಗಿರುವಂಥದ್ದು. ಕಳೆದ 3 ವರ್ಷಗಳಿಂದ 69 ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ ವಿವಿಧ ಇಲಾಖೆಗಳಲ್ಲಿ. ಸುಮಾರು 35ರಿಂದ 45 ಇಲಾಖೆಗಳಲ್ಲಿ ಅಧಿಕಾರಿಗಳು ಪ್ರಭಾರ ಇರುವಂಥದ್ದು. ವೀಕ್ಷಕರೇ, ಹೆಗ್ಗುಂದ ಅನ್ನುವಂಥ ದಾಬಸ್ಪೇಟೆ ಭಾಗದ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಗೋಮಾಳ ಜಮೀನಿನಲ್ಲಿ ಹಾಡು ಹಗಲೇ ಬಂಡೆಯನ್ನ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಬಂಡೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. 112ಗೆ ಸ್ಥಳೀಯರು ಫೋನ್ ಮಾಡಿ ಆ ಒಂದು ಸ್ಥಳಕ್ಕೆ ಕರೆಸಿದಂತಹ ಸಂದರ್ಭದಲ್ಲಿ ದಾಬಸ್ಪೇಟೆಯ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಒಬ್ರು, ನಮ್ಮ ಕಡೆಯವರು ನಾವೇ ಮಾಡಿಸ್ತಾ ಇರೋದು, ನೀವು ಅಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿ ಪೊಲೀಸ್ನವ್ರನ್ನ ಕಂಟ್ರೋಲ್ ತಗೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸತತ 3 ದಿನಗಳಿಂದ ನಡೀತಾ ಇರುವಂತಹ ಈ ಒಂದು ಅಕ್ರಮ ಕಲ್ಲು ಬಂಡೆಯನ್ನ ಹೊಡೆಯುವಂತಹ ಕೆಲಸ ತಡೆಯುವಂತ ಪ್ರಯತ್ನವನ್ನ ಯಾರೊಬ್ಬ ಅಧಿಕಾರಿ ಕೂಡ ಮಾಡ್ತಾ ಇಲ್ಲ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಯಾವ ವಾಹನವನ್ನ ಬಳಸಲಾಗಿದೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ರಾಜಾರೋಷವಾಗಿ ಹಾಡು ಹಗಲಲ್ಲೇ ಬಂಡೆಯನ್ನ ಹೊಡೆಯುವಂತ ಕೆಲಸ ಮೇನ್ ರೋಡ್ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಧೈರ್ಯ ಇದೆ ಅವರಿಗೆ. ಯಾರ ಶ್ರೀರಕ್ಷೆಯಲ್ಲಿ ಅನುಮತಿಯನ್ನ ಪಡೆದು ಇಷ್ಟು ರಾಜಾರೋಷ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಬಹಳ ಪ್ರಮುಖವಾಗಿ ಗಮನಿಸಬೇಕು. ತಾಲೂಕಿನಲ್ಲಿ ಯಾವ ರೀತಿಯಾದಂತಹ ರಾಜಕಾರಣ ನಡೀತಾ ಇದೆ, ಆ ರಾಜಕಾರಣವನ್ನ ರಾಜಕಾರಣಿಗಳು ಯಾರೆಲ್ಲ ದುರ್ಬಳಕೆಯನ್ನ ಮಾಡ್ಕೋತಾ ಇದ್ದಾರೆ, ಇವೆಲ್ಲವನ್ನು ಸಹ ಗಮನಿಸಬೇಕು. ಗೋಮಾಳ ಜಾಗದಲ್ಲಿ ಒಂದು ಬಂಡೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಇಲ್ವಾ? ಇಲ್ಲಿನ ಅಧಿಕಾರಿಗಳು ಸತ್ತೋಗಿದ್ದೀರಾ, ಅಥವಾ ಏನಾದ್ರೂ ಅನಸ್ತೇಶಿಯಾ ತಗೊಂಡು ಪ್ರಜ್ಞೆ ಇಲ್ಲದೆ ಮನೇಲಿ ಮಲಗಿದ್ದೀರಾ, ಕಚೇರಿಗಳಲ್ಲಿ ಮಲಗಿದ್ದೀರಾ?
ಏನಾಗ್ತಾ ಇದೆ ತಾಲೂಕಿನಲ್ಲಿ. ರಸ್ತೆಗಳ ಗುಂಡಿಗಳು 2-2 ಅಡಿ 3-3 ಅಡಿ ಬಿದ್ದಿದೆ. ಚೆನ್ನಾಗಿರುವಂತಹ ರಸ್ತೆಗಳನ್ನ ಕಿತ್ತಾಕಿ ಹೊಸ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿ ಅದನ್ನು ಗಬ್ಬೆಬ್ರಿಸಿ ಧೂಳು ಮಣ್ಣು ಕುಡಿದು ಜನ ಸಾಯುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ಪ್ರಶ್ನೆ ಮಾಡಕ್ ಬಂದವ್ರನ್ನ ತುಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಯಾರು ಪ್ರಶ್ನೆ ಮಾಡ್ತಾರೆ ಅವರ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದೀರಾ. ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ಬಂದೋಬಸ್ತ್ ತಗೊಂಡು ನಿಮ್ಮ ಸಾಧನೆಯನ್ನ ತೋರಿಸಕ್ಕೆ ಹೊರಟಿದ್ದೀರಾ. ಎಲ್ಲಿ ಹಳ್ಳಿಗಳಲ್ಲಿ ಜನ ರೊಚ್ಚಿಗೆದ್ದಿ ನಿಮ್ಮ ಮೇಲೆ ಮುಗಿ ಬೀಳ್ತಾರೋ, ನಿಮ್ಮನ್ನ ಪ್ರಶ್ನೆ ಮಾಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ಆ ಭಯದಿಂದ ಆ ಹಳ್ಳಿಗಳಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ತಗೊಂಡು ನೀವು ಹೋಗ್ತಾ ಇದ್ದೀರಾ. ಅಂತಹ ಒಂದು ರಾಜಕಾರಣವನ್ನ ಇವತ್ತು ನೆಲಮಂಗಲದಲ್ಲಿ ಮಾಡ್ತಾ ಇದ್ದೀರಾ. ನಿಜಕ್ಕೂ ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ. ನಾವು ಎಂತೆಂಥ ರಾಜಕಾರಣಿಗಳನ್ನ ನೋಡಿದ್ವಿ. ಎಂತೆಂಥ ರಾಜಕಾರಣಿಗಳು ಇಲ್ಲಿ ತಮ್ಮ ಅಧಿಕಾರವನ್ನ ಅನುಭವಿಸಿ ಇವತ್ತು ಎಷ್ಟೋ ಜನ ದಿವಂಗತರಾಗಿದ್ದಾರೆ, ಕೆಲವೊಬ್ರು ಬದುಕಿದ್ದಾರೆ, ನಾವು ನೋಡಿದ್ವಿ. ಬಟ್ ಈ ತರ ರಾಜಕಾರಣವನ್ನ ನಾವು ಯಾವತ್ತೂ ನೋಡಿಲ್ಲ, ಮುಂದೆ ನೋಡ್ತೀವೋ ಅಲ್ವೋ ಅದು ಗೊತ್ತಿಲ್ಲ. ನೀವು ಮನಸ್ಸು ಮಾಡಿದ್ರೆ ಇದನ್ನ ಮಟ್ಟ ಹಾಕಬಹುದು. ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಬ್ಬ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು, ಅದರಿಂದ ನಮಗಾಗುವಂತಹ ಲಾಭಗಳೇನು ನಷ್ಟಗಳೇನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗಲೂ ಸಹ ತಾವು ಅರ್ಥ ಮಾಡ್ಕೊಂಡಿಲ್ದಂಗೆ ಚುನಾಯಿತ ಪ್ರತಿನಿಧಿಗಳನ್ನ ಗೆಲ್ಲಿಸಿದವ್ರನ್ನೇ ಗೆಲ್ಲಿಸ್ಕೊಂಡು ಶ್ರೀಮಂತರನ್ನೇ ಶ್ರೀಮಂತರನ್ನಾಗಿ ಮಾಡಿಕೊಂಡು ಬಡವರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ತಾವು ಆಯ್ಕೆ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಮಿಷ್ಟ, ಅನುಭವಿಸ್ಕೊಂಡು ಸಾಯಿರಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು. ನೀವು ಯಾರಿಗೆ ಮತವನ್ನ ಕೊಡಬೇಕು ಅಥವಾ ಕೊಡಬಾರದು, ಯಾವ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕು ಅನ್ನೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ನೀವು ಯಾರಿಗಾದ್ರೂ ಮತ ಕೊಟ್ಕೊಳ್ಳಿ, ಯಾರಿಗಾದ್ರೂ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಆದರೆ ನೀವು ಆಯ್ಕೆ ಮಾಡ್ತಿರುವಂತಹ ವ್ಯಕ್ತಿ ಯಾರು, ಅವನಿಂದ ನಮ್ಗೆ ಆಗುವಂತಹ ಲಾಭ ಏನು, ಆಗುವಂತಹ ನಷ್ಟ ಏನು, ನಮ್ಮ ಊರು ಉದ್ಧಾರ ಆಗುತ್ತಾ, ನಮ್ಮ ಕೇರಿ ಉದ್ಧಾರ ಆಗುತ್ತಾ, ನಮ್ಮ ತಾಲೂಕು ಉದ್ಧಾರ ಆಗುತ್ತಾ, ನಮ್ಮ ಗ್ರಾಮ ಉದ್ಧಾರ ಆಗುತ್ತಾ, ಅಥವಾ ನಮ್ಮ ನಗರ ಉದ್ಧಾರ ಆಗುತ್ತಾ, ತಮ್ಮಲ್ಲಿ ತಾವು ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮಗೆ ಸರಿ ಅನಿಸಿದ ವ್ಯಕ್ತಿಗೆ ಮತವನ್ನ ಕೊಡಿ. ಸರಿ ಅನ್ನಿಸ್ಲಿಲ್ಲ ಅಂತ ನನಗೆ ಚುನಾಯಿತ ಪ್ರತಿನಿಧಿ ಬೇಡ ಅಂತ ಧಿಕ್ಕರಿಸಿ ಒಂದು ಸತಿ ತಿರುಗಿಬೇಡಿ ಇವರು ವಿರುದ್ಧ. ನೋಡಿ ಸಮಾಜ ಏನಾಗುತ್ತೆ ಅಂತ. ಸಮಾಜವನ್ನ ಕಟ್ಟುವಂತ ಕೆಲಸ, ಸಮಾಜವನ್ನ ಬೆಳಗುವಂತ ಕೆಲಸ, ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂತ ಕೆಲಸ ಕೇವಲ ಚುನಾಯಿತ ಪ್ರತಿನಿಧಿಗಳಾಗಿರೋದಿಲ್ಲ. ಇಲ್ಲಿನ ಪ್ರತಿಯೊಬ್ಬ ಮತದಾರರು ಸಹ ಆಗಿರುತ್ತೆ. ಪ್ರತಿಯೊಬ್ಬ ಮತದಾರನ ಪಾತ್ರ ಇಲ್ಲಿ ಬಹಳ ಮಹತ್ವದಾಗಿರುತ್ತೆ. ಬಂದವರೆಲ್ಲ ಚುನಾಯಿತ ಪ್ರತಿನಿಧಿಗಳು ಆಗೋದಿಲ್ಲ. ಚುನಾವಣೆ ನಿಂತವರೆಲ್ಲ ಚುನಾವಣೆನ ಗೆಲ್ಲಲ್ಲ. ಒಳ್ಳೆಯ ವ್ಯಕ್ತಿಗಳನ್ನ ಆರಿಸಿ ಒಳ್ಳೆಯ ಆಡಳಿತವನ್ನ ಪಡ್ಕೊಳ್ಳಿ. ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಹಳ್ಳಿಯಲ್ಲಿ ಅದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಗ್ರಾಂಟ್ ಆಗಿದೆ ಅವರಿಗೆ ಆ ಜಾಗ. ಆ ಗ್ರಾಂಟ್ ಆಗಿರೋ ಭೂಮಿಯಲ್ಲಿ ಮಣ್ಣು ತೆಗಿತಾ ಇದ್ವು ಅನ್ನೋಂಥ ಮಾತುಗಳು ಸಹ ಅಲ್ಲಿನ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟಿರುವಂಥದ್ದು ನಾನು ಅರ್ಥ ವಿಚಾರಿಸಿದೆ. ಬಟ್ ಏನೇ ಆಗಿರಲಿ, ಒಂದು ಗ್ರಾಂಟ್ ಆಗಿರೋ ಜಾಗ ಉಳುಮೆ ಮಾಡ್ಕೊಂಡು ತಿನ್ಬೇಕು ಅನ್ನುವಂಥ ವಿಚಾರವಾಗಿ ಗ್ರಾಂಟ್ ಮಾಡಿರ್ತಾರೆ. ಉಳುಮೆ ಮಾಡಕ್ ಕೊಟ್ಟಿರುವಂತಹ ಜಾಗದಲ್ಲಿ ತಾವು ಭೂಮಿಯಿಂದ ಮಣ್ಣು ತೆಗೆಯುವಂತ ಕೆಲಸವನ್ನ ಯಾಕೆ ಮಾಡ್ತೀರಾ? ಯಾರ ಅನುಮತಿಯಿಂದ ಮಾಡ್ತಾ ಇದ್ದೀರಾ? ಇದಿಷ್ಟು ಬಹಳ ಪ್ರಮುಖವಾಗಿ ಕಾಡುವಂತ ವಿಚಾರಗಳು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರಾಜಕಾಲುವೆಗಳಲ್ಲಿ ಹೋಗ್ತಾ ಇಲ್ಲ ನೀರು. ಒಳಚರಂಡಿ ವ್ಯವಸ್ಥೆ ಮಾಡ್ತೀನಿ ಅಂದ್ರಿ, ಮಾಡಿದ್ರಾ? ಕೆರೆಗಳನ್ನ ಅಭಿವೃದ್ಧಿ ಮಾಡ್ತೀನಿ ಅಂದ್ರಿ, ಮಾಡಿದ್ರಾ? ವ್ಯವಸ್ಥೆಗಳು ಬದಲಾಗ್ತಿಲ್ಲ. ವ್ಯವಸ್ಥಿತವಾಗಿ ನಿಮ್ಮನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಮಿಷಗಳನ್ನ ಕೊಟ್ಟು ನಿಮ್ಮನ್ನ ಖರೀದಿ ಮಾಡುವಂತ ಹುನ್ನಾರಗಳು ನಡೀತಾ ಇದ್ದಾವೆ. ಈಗಾಗಲೇ ನೆಲಮಂಗಲ ತಾಲೂಕಿನಲ್ಲಿ ಮತ ಪ್ರಚಾರ ಬೇಟೆ ಪ್ರಾರಂಭ ಆಗಿದೆ. ರಂಗೋಲಿ ಸ್ಪರ್ಧೆಗಳ ಮುಖಾಂತರ ಜನಗಳನ್ನ ತನ್ನತ್ತ ಸೆಳೆಯುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ನೆಲಮಂಗಲದ ಹಬ್ಬದ ಆಚರಣೆಯ ಎಲ್ಲ ಸಿದ್ಧತೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಇಡೀ ನೆಲಮಂಗಲ ತಾಲೂಕಿನ ಜನತೆಯಲ್ಲಿ ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. 1500 ಕೋಟಿ ಹಣವನ್ನ ನಾನು ನೆಲಮಂಗಲ ತಾಲೂಕಿಗೆ ಅನುದಾನವಾಗಿ ತಂದಿದ್ದೀನಿ ಅಂತ ಹೇಳ್ತಾರಲ್ಲ ಶಾಸಕರು. ಯಾರಾದ್ರೂ ಒಬ್ರು ಆ 1500 ಕೋಟಿ ಹಣ ಎಲ್ಲಿದೆ ಅಂತ ಕೇಳಿದ್ರ, ಪ್ರಶ್ನೆ ಮಾಡಿದ್ರ? 1500 ಕೋಟಿ ವೆಚ್ಚದ ಕಾಮಗಾರಿಗಳು ಏನಾಗಿದೆ, ಏನು ಅಭಿವೃದ್ಧಿ ಆಗಿದೆ, ಏನು ಕಟ್ಟೆ ಹಾಕಿದಾರ, ಏನು ದಬಾಕಿದ್ದೀರಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ದೀರಾ? ಅವ್ರು ಕೊಡುವಂತ ಅಂಕಿ ಅಂಶಗಳಿಂದ ತಾವು ಸಂತೋಷ ಪಡ್ತಾ ಇದ್ದೀರಾ? ಏನೋ ಅಭಿವೃದ್ಧಿ ಆಗ್ಬಿಟ್ಟಿದೆ. ಏನಾಗಿದೆ ಅಭಿವೃದ್ಧಿ? ನೆಲಮಂಗಲದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಹೇಳಿ? ಬದಲಾವಣೆ ಏನಾದ್ರೂ ಆಗಿದ್ರೆ ಹೇಳಿ. ಕಳೆದ ವಿಡಿಯೋದಲ್ಲಿ ಹೇಳಿದೆ 220 kV
ಇವರ ಸರ್ಕಾರದಲ್ಲ, 2019ರಲ್ಲಿ ಅದು DPR ಆಗಿ 2021ರಲ್ಲಿ ಅನುಮೋದನೆ ಆಗಿತ್ತು ಅಂತ ಹೇಳಿ. ತ್ಯಾಮಗೂಡ್ಲು ರಸ್ತೆ ನಾನು ಮಾಡಿದೆ ಅಂತ ಹೇಳ್ತಾರೆ. ತ್ಯಾಮಗೂಡ್ಲು ರಸ್ತೆ ಇವ್ರು ಬರಕ್ ಮುಂಚೆನೆ ಕಾಮಗಾರಿ ಪ್ರಾರಂಭ ಆಗಿತ್ತು. ಇಂಥ ಬಹಳಷ್ಟು ವಿಚಾರಗಳಿದೆ ಚರ್ಚೆ ಮಾಡೋದಕ್ಕೆ. ಮುಂದೆ ಬಹಳ ಸಮಯ ಇದೆ, ನಾನು ಆ ಸಮಯದಲ್ಲಿ ಮಾತಾಡ್ತೀನಿ. ವೀಕ್ಷಕರೇ, ನೆಲಮಂಗಲ ತಾಲೂಕಿನಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅಧಿಕಾರಿಗಳ ಮೇಲೆ ಒತ್ತಡ ನಿಜಕ್ಕೂ ಜಾಸ್ತಿ ಆಗ್ತಾ ಇದೆ. ಅಧಿಕಾರಿಗಳನ್ನ ಬಳಸ್ಕೊಳ್ಳುವಂತಹ ರೀತಿ, ಏನು ಚುನಾಯಿತ ಪ್ರತಿನಿಧಿಗಳು ಅಂತ ಹೇಳ್ತಾ ಇದೀವಿ, ಇವರು ಅಧಿಕಾರಿಗಳನ್ನ ಬಹಳ ತುಚ್ಛವಾಗಿ, ಬಹಳ ಕೆಟ್ಟದಾಗಿ ಇವ್ರನ್ನ ಬಳಸ್ಕೋತಾ ಇದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಯಾರು ಎಲ್ಲಿ ಯಾವಾಗ ಅದನ್ನು ಖಂಡಿತವಾಗ್ಲೂ ಹೇಳ್ತೀನಿ. ಬಟ್ ಸತ್ಯ, ಅಧಿಕಾರಿಗಳು ತಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಈ ವಿಡಿಯೋ ನೋಡ್ತಾ ಇರೋ ಯಾರೊಬ್ಬ ಅಧಿಕಾರಿ ಇದ್ರೂ ಸಹ ತಮ್ಮ ಎದೆ ಮೇಲೆ ತಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ, ಇಲ್ಲಿನ ಜನಪ್ರತಿನಿಧಿ ನಿಮ್ಮನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿಲ್ವಾ? ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಪ್ರಯತ್ನ ಆಗ್ತಾ ಇಲ್ವಾ? ನಿಮ್ಮನ್ನ ವರ್ಗಾವಣೆ ಮಾಡುವಂತ ಚಾಟಿ ಬೀಸಲಾಗ್ತಾ ಇಲ್ವಾ? ಸಮಾಜದ ಮುಂದೆ, ಜನಗಳ ಮುಂದೆ, ಈ ತಾಲೂಕಿನ ಜನತೆಯ ಮುಂದೆ ನಿಮ್ಮನ್ನ ಅವಮಾನ ಮಾಡಲಾಗ್ತಾ ಇಲ್ವಾ? ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಸ್ವಾಭಿಮಾನ ಅನ್ನೋದಿದ್ರೆ, ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ, ನಾನು ಯಾವೊಂದು ಗುಲಾಮ್ಗಿರಿ ಮಾಡ್ತಾ ಇಲ್ಲ, ನಾನು ಯಾರಿಗೂ ಸಲಾಮ್ ಹೊಡೆಯಲ್ಲ, ನಾನು ಯಾಕೆ ಇನ್ನೊಬ್ಬನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಬೇಕು ಅನ್ನೋಂಥ ಸ್ವಾಭಿಮಾನ ಇದ್ರೆ ಒಂದೇ ಒಂದು ಸತಿ ತಿರುಗ್ಬೇಡಿ. ಒಂದೇ ಒಂದು ಸತಿ ತಿರುಗ್ಬೇಡಿ. ಏನಾಗುತ್ತೆ? ವರ್ಗಾವಣೆ ಆಗುತ್ತೆ ಅಷ್ಟೇ. ಈ ಕ್ಷೇತ್ರ ಇಲ್ಲ ಅಂದ್ರೆ ಬೇರೆ ಕ್ಷೇತ್ರ ಹೋಗಿ ಮಾಡಿ ಕೆಲಸನ. ಇಂತಹ ಕೆಟ್ಟ ರಾಜಕಾರಣಿಗಳ ಜೊತೆಯಲ್ಲಿ ಕೆಲಸ ಮಾಡೋ ಬದಲು ಬೇರೆ ಕ್ಷೇತ್ರದಲ್ಲಿ ಹೋಗಿ ತಮ್ಮ ಸೇವೆಯನ್ನು ಸಲ್ಲಿಸಿ. ನಿಜವಾಗ್ಲೂ ನಿಮಗೆ ಸ್ವಾಭಿಮಾನ ಇದ್ರೆ ಒಂದು ಸತಿ ತಿರುಗಿಬಿಡಿ, ಒಂದು ಸತಿ. ವೀಕ್ಷಕರೇ, ಬಹಳಷ್ಟು ವಿಚಾರಗಳಿದೆ ಚರ್ಚೆ ಮಾಡಲಿಕ್ಕೆ. ಬಹಳ ಬೇಸರದಿಂದ, ಬಹಳ ರೋಷಾವೇಶದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ತಾಲೂಕಿನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿ ನನಗಿದೆ. ನಾನು ಯಾವ ಪಕ್ಷದ ಪರವಾಗೂ ಕೆಲಸ ಮಾಡ್ತಾ ಇಲ್ಲ. ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಮುಂದಕ್ಕೂ ಹೇಳ್ತೀನಿ. ಅಧಿಕಾರಕ್ಕೆ ಯಾರೇ ಬಂದರೂ ಕೂಡ, ಯಾರೇ ಅಧಿಕಾರಶಾಹಿ ಆದರೂ ಕೂಡ ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಅದು ಪತ್ರಿಕೋದ್ಯಮದ ಧರ್ಮ ಅಂತ ನಂಬಿರುವಂತಹ ವ್ಯಕ್ತಿ. ನಾನು ಮುಂದೆನೂ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತೀನಿ. ಅಧಿಕಾರ ಯಾರು ಬೇಕಾದ್ರೂ ಅನುಭವಿಸ್ಲಿ, JDS ಅವರು ಅನುಭವಿಸ್ಲಿ, ಕಾಂಗ್ರೆಸ್ ಅವರು ಅನುಭವಿಸ್ಲಿ, BJP ಅವರು ಅನುಭವಿಸ್ಲಿ, ನಾನು ವಿರೋಧ ಮಾಡ್ತೀನಿ, ತಪ್ಪನ್ನ ಖಂಡಿಸ್ತೀನಿ, ಆಗ್ತಿರುವಂತಹ ಅನ್ಯಾಯವನ್ನ ಎತ್ತಿಡ್ತೀನಿ. ಬಡವರ, ದೀನ ದಲಿತರ ಧ್ವನಿಗೆ ಧ್ವನಿಯಾಗಿ ನಾನು ಅವ್ರ ಜೊತೆನಲ್ಲಿ ನಿಲ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.